ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮದುವೆ ಮನೆ ಶೈಲಿಯಲ್ಲಿ ಯಾವ ಥರ ಗಸಗಸೆ ಪಾಯಸ ಮಾಡ್ತಾರೆ ಅಂತ ನಾನಿವತ್ತು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಗಸಗಸೆ ಪಾಯಸ. ಹಾಗಿದ್ರೆ ಈ ಗಸಗಸೆ ಪಾಯಸ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಈ ಗಸಗಸೆ ಪಾಯಸ ಮಾಡೋದು ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು ಗ್ಯಾಸ್ ಮೇಲೆ ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಬಿಸಿ ಆಗಿದ ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ಅಕ್ಕಿನ ಬಿಸಿ ಮಾಡ್ಕೊಳ್ತೀನಿ. ಯಾವಾಗಲೂ ಈ ಗಸಗಸೆ ಪಾಯಸಕ್ಕೆ ಅಕ್ಕಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದಾಗಿದ ನಂತರ ನೋಡಿ, ಇದು ಬಿಸಿ ಆಗಿದ ನಂತರ 4 ನಾನು ಬಾದಾಮಿನ ಹಾಕ್ಕೊಳ್ತೀನಿ. ಈ ಬಾದಾಮಿನೂ ಅದೇ ರೀತಿಯಾಗಿ ನಾನು ಬಿಸಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಈಗ 3 ರಿಂದ 4 ಏಲಕ್ಕಿನ ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಬಿಸಿ ಆಗಿದ ನಂತರ ಇದಕ್ಕೆ ನಾನು 1 ಬೌಲ್ ಅಷ್ಟು ನಾನು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿನ ಹಾಕೊಳ್ಳೋಣ. ನೋಡಿ, ಇದನ್ನು ಹಾಗೇನೆ ಬಿಸಿ ಮಾಡ್ಕೊಳ್ಳೋಣ. ಇದು 2 ರಿಂದ 3 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಇದು ಬಿಸಿ ಆಗಿದ ನಂತರ ನೋಡಿ, ಇದಕ್ಕೆ ನಾನು 2 ಸ್ಪೂನ್ ಅಷ್ಟು ನಾನು ಗಸಗಸೆನ ಹಾಕೊಳ್ತೀನಿ. ಇದಕ್ಕೆ ಜಾಸ್ತಿನೂ ಗಸಗಸೆ ಹಾಕೊಳಕ್ ಹೋಗ್ಬಾರ್ದು, ಯಾಕಂದ್ರೆ ಇದು ಕಹಿನೂ ಆಗ್ಬಿಡುತ್ತೆ, ಇಲ್ಲ ಅಂತಂದ್ರೆ ಪಾಯಸ ತುಂಬಾ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಗಸಗಸೆ ಹಾಕೊಳ್ಳೋದು ಬೇಡ, 2 ಸ್ಪೂನ್ ಆದ್ರೆ ಸಾಕು ನಮ್ಗೆ. ನೋಡಿ, ಇದಾಗಿದ ನಂತರ ಇದನ್ನು ಹಾಗೇನೆ ಬಿಸಿ ಮಾಡ್ಕೊಂಡ ನಂತರ ಇದಕ್ಕೆ ನಾನು 1 ಬೌಲ್ ಅಷ್ಟು ಹಸಿ ಕೊಬ್ಬರಿನ ಹಾಕೊಳ್ತೀನಿ. ಇದನ್ನು ತುರಿದು ಇಟ್ಕೊಂಡಿದ್ದೆ. ನೋಡಿ, ಈ ಹಸಿ ಕೊಬ್ಬರಿನೂ ಬಿಸಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಎಲ್ಲಾನು ಈ ತರ ಬಿಸಿ ಮಾಡ್ಕೊಂಡು ಪಾಯಸ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈ ಮದ್ವೆ ಮನೆನೆಲ್ಲ ಇದೇ ರೀತಿಯಾಗಿ ಮಾಡ್ತಾರೆ ನೋಡಿ, ತುಂಬಾ ರುಚಿಯಾಗಿರುತ್ತೆ ಈ ಗಸಗಸೆ ಪಾಯಸ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ನಿಮಿಷ ಹಾಗೇನೆ ಬಿಟ್ಬಿಡ್ಬೇಕಾಗುತ್ತೆ, ಅಂದ್ರೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಇದಾಗಿದ ನಂತರ ನಾನು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ನೀರು ಹಾಕೊಂಡು ಈಗ ತುಂಬಾ ನುಣ್ಣಿಗೆ ರುಬ್ಕೊಂಡು ಬರ್ತೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿನಿ. ತುಂಬಾನೇ ಇದು ಸ್ಮೂತ್ ಆಗಿರಬೇಕು, ತರಿತರಿಯಾಗಿ ಇರಬಾರ್ದು. ನೋಡಿದ್ರಲ್ಲ, ಇಷ್ಟ ಆದ್ರೆ ನಮಗೆ ಸಾಕು. ಇವಾಗ ನೆಕ್ಸ್ಟಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಇದಕ್ಕೆ 1.5 ಗ್ಲಾಸ್ ಅಷ್ಟು ಹಾಲು ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಹಾಲೇ ಹಾಕೊಳ್ತಾ ಇದ್ದೀನಿ ಈ ಗಸಗಸೆ ಪಾಯಸಕ್ಕೆ. ನೋಡಿದ್ರ, ಈಗ 1.5 ಗ್ಲಾಸ್ ಅಷ್ಟು ಹಾಲು ಹಾಕೊಂಡು ಇದು ಬಿಸಿ ಆಗೋಕೆ ಬಿಡಬೇಕಾಗುತ್ತೆ 1-2 ನಿಮಿಷ. ತುಂಬಾ ರುಚಿ ಕೊಡುವಂತ ಗಸಗಸೆ ಪಾಯಸ. ನೋಡಿದ್ರಲ್ಲ, ಇದು ಹಾಲಂತೂ ಬಿಸಿ ಆಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ ಎಲ್ಲಾನು, ಅದನ್ನ ಅಷ್ಟನ್ನು ನೋಡಿ ಇದ್ರೊಳಗೆ ಹಾಕೊಳ್ತಾ ಇದ್ದೀನಿ ಹಾಲೊಳಗೆ. ಇದು ತುಂಬಾ ಸ್ವಲ್ಪ ಗಟ್ಟಿ ಅನ್ನಿಸ್ತು, ನಾನು ಇದಕ್ಕೆ ನೀರು ಹಾಕೊಂಡ್ ಬಿಡ್ತೀನಿ. ಇವಾಗ್ಲೇ ನೀವು ನೋಡ್ಕೊಳ್ಬಹುದು, ನೀರು ಹಾಕೊಳ್ಳೋದು ಗಟ್ಟಿ ನೋಡ್ಕೊಂಡು ಹಾಕೊಳ್ಳಿ. ನೋಡಿದ್ರಲ್ಲ, ಈ ಸಮಯಕ್ಕೆ ನಾನು ಬೆಲ್ಲ ಹಾಕೊಳ್ತೀನಿ. 1 ಬೌಲ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಈ ಪಾಯಸಕ್ಕೆ ಬೆಲ್ಲ ಹಾಕೋದ್ರಿಂದನೇ ತುಂಬಾನೇ ರುಚಿ ಕೊಡುತ್ತೆ. ಈ ಸಕ್ಕರೆಗಿಂತ ಬೆಲ್ಲನೇ ರುಚಿ ಕೊಡುವಂತ ಪಾಯಸಗಳಿವು. ನೋಡಿ, ಈಗ ಬೆಲ್ಲ ಹಾಕಿದ ನಂತರ ಇದನ್ನ ನಾನು ಒಂದ್ಸಲಿ ತಿರುಗಿಸ್ಕೊಂಡ್ ಬಿಡ್ತೀನಿ. ಈಗ ಕುದಿಯೋಕೆ ಬಿಡ್ಬೇಕಾಗುತ್ತೆ. ನೋಡಿ, ಈಗ ಕುದೀತಾ ಇದೆ. ಇದಕ್ಕೆ ನಾನು ಇನ್ನೊಂದ್ ಸ್ವಲ್ಪನೂ ನೀರು ಹಾಕೊಳ್ತಾ ಇದ್ದೀನಿ. ತುಂಬಾ ಗಟ್ಟಿ ಅನ್ನಿಸ್ತಾ ಇದೆ. ಈ ಪಾಯಸ ಕುಡಿಯೋಕೆ ತುಂಬಾ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳ್ಳಗೆ ಇರಬೇಕು ಈ ಪಾಯಸಗಳು. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ತಿರುಗಿಸ್ಕೊಂಡ್ ಬಿಡ್ತೀನಿ. ಈಗ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇವಾಗ ನಾನು ಇದಕ್ಕೆ ತುಪ್ಪ ಹಾಕೊಳ್ತೀನಿ. 1 ರಿಂದ 1.5 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಬೇಕು. ಎಲ್ಲರೂ ಒಗ್ಗರಣೆ ಒಳಗೆ ತುಪ್ಪ ಕೊಡ್ತಾರೆ, ಲಾಸ್ಟಿಗೆಲ್ಲ ತುಪ್ಪ ಒಗ್ಗರಣೆ ಹಾಕೊಂಡು ದ್ರಾಕ್ಷಿ ಗೋಡಂಬಿ ಹಾಕೊಳ್ತಾರೆ. ದ್ರಾಕ್ಷಿ ಗೋಡಂಬಿ ಹಾಕೊಂಡ್ರೆ ನಮ್ಗೆ ಏನು ಸಿಗೋದೇ ಇಲ್ಲ ತಿನ್ನೋಕೆ, ಎಲ್ಲ ಕೆಳಗೆ ಕುತ್ಕೊಂಡ್ ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇಲ್ಲ. ನಾನು ಬರೀ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ ಚೂರುಗಳನ್ನ ಹಾಕೊಳ್ತೀನಿ ಲಾಸ್ಟಿಗೆ. ನೋಡಿ, ಈ ರೀತಿಯಾಗಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ
ಗಸಗಸೆ ಪಾಯಸ ರೆಡಿ ಆಗಿದೆ ನೋಡಿ ಯಾವ ಥರ ಬಂದಿದೆ ಅಂತ. ಈಗ ಲಾಸ್ಟಿಗೆ ನೋಡಿ ನಾನು ಬಾದಾಮಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನಾವು ಒಂದೊಂದು ತುತ್ತಿಗೂ ಕುಡಿಯೋದ್ರಿಂದ ಈ ಬಾದಾಮಿ ಚೂರು ಇರುತ್ತೆ ನೋಡಿ, ಬಾಯಿಗೆ ಸಿಗ್ತಾ ಇರಬೇಕು. ಇದು ಹಾಕಿದ್ರೆ ನಮಗೆ ಬಾಯಿಗೆ ಸಿಗುತ್ತೆ. ಈಗ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಎಲ್ಲ ಕೆಳಗೆ ಕುತ್ಕೊಂಡ್ಬಿಡುತ್ತೆ, ಎಲ್ಲ ವೇಸ್ಟ್ ಅಲ್ವಾ. ಅದಕ್ಕೆ ಈ ರೀತಿಯಾಗಿ ನೀವು ಗಸಗಸೆ ಪಾಯಸ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈಗ ಗಸಗಸೆ ಪಾಯಸ ಅಂತೂ ರೆಡಿಯಾಗಿದೆ, ಘಮ ಘಮ ಅಂತ ಇದೆ. ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಬೌಲಿಗೆ. ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ ಅಂದರೆ ತುಂಬಾ ರುಚಿಯಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆ ಮನೆ ಶೈಲಿಯಲ್ಲಿ ಗಸಗಸೆ ಪಾಯಸ ಯಾವ ಥರ ಮಾಡ್ತಾರೆ ಅಂತ ನಾನಿವತ್ತು ಮನೆಯಲ್ಲೇ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಓಕೆ, ಬಾಯ್ ಬಾಯ್.